ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರ ಜನಿಸಿದವರ ಕೆಲವು ಗುಣಗಳು ಹೇಗಿರುವುದು? ವಾರಕ್ಕೆ 7 ದಿನಗಳು. ಪ್ರತಿ ದಿನಕ್ಕೂ ತನ್ನದೇ ಆಗಿರುವಂತಹ ಮಹತ್ವ ಹಾಗೂ ಪ್ರಾಮುಖ್ಯತೆಯೂ ಇದೆ. ಅದೇ ರೀತಿಯಾಗಿ ಗುರುವಾರಕ್ಕೆ ಕೂಡ ಹೆಚ್ಚಿನ ಕಡೆಗಳಲ್ಲಿ ಗುರುವಾರವನ್ನು ವಾರದ 5ನೇ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಿ ಆಗಿರುವಂತಹ ಗುರುಗ್ರಹವು ಅಧಿಪತಿಯಾಗಿದೆ. ಜ್ಯೋತಿಷಿಗಳು ಇದು ತುಂಬಾ ಲಾಭಕಾರಿ ಗ್ರಹವೆಂದು ನಂಬಿದ್ದು ಇದು ಜನರ ಜೀವನದಲ್ಲಿ ತುಂಬಾ ಶುಭವನ್ನು ಉಂಟು ಮಾಡುತ್ತದೆ. ಗುರುಗ್ರಹದ ಪ್ರಭಾವದಿಂದಾಗಿ ಅಭಿವೃದ್ಧಿ, ಸಮೃದ್ಧಿ, ಆಶಾವಾದ, ವಿಸ್ತರಣೆ, ಸಂತೋಷ, ಸರಿಯಾದ ದೃಷ್ಟಿಕೋನ ಮತ್ತು ಹಾಸ್ಯದ ಪ್ರತಿನಿಧಿಯಾಗಿದೆ. ಗುರುವಾರ ಜನಿಸಿರುವ ಜನರು ಹೆಚ್ಚು ಉದಾರಿಯಾಗಿರುವರು. ಜೀವನ ಹಾಗೂ ಜನರ ಬಗ್ಗೆ ತುಂಬಾ ಸಂತೋಷ ಹೊಂದಿರುವರು. ಇದೇ ವೇಳೆ ಸ್ವಯಂ ವಂಚನೆಯು ನಿಮ್ಮಲ್ಲಿ ಇರುವುದು. ನೀವು ಜೀವನದ ಬಗ್ಗೆ ಯಾವಾಗಲೂ ಉನ್ನತ ತತ್ವಶಾಸ್ತ್ರ ಹೊಂದಿರುವಿರಿ ಮತ್ತು ನಿಮ್ಮ ವ್ಯವಹಾರಗಳ ಬಗ್ಗೆ ಹೋಗುವಿರಿ. ಗುರುಗ್ರಹದ ಅಧಿಪತಿಯಾಗಿರುವಂತಹ ಗುರುವಾರದಂದು ಜನಿಸಿರುವಂತಹ ಜನರು ಯಾವಾಗಲೂ ತಮ್ಮ ಜೀವನದಲ್ಲಿ ಉನ್ನತಿ ಹಾಗೂ ಸಂಪತ್ತನ್ನು ಪಡೆಯಲು ಬಯಸುವರು. ಇವರು ಪ್ರತಿಯೊಂದರಲ್ಲೂ ದೊಡ್ಡ ಹಾಗೂ ವಿಶಾಲವಾಗಿರುವರು. ಕೆಲವೊಂದು ಸಂದರ್ಭಗಳಲ್ಲಿ ಇವರು ತುಂಬಾ ಭಿನ್ನ ಮನಸ್ಥಿತಿಯಲ್ಲಿ ಇರುವರು. ಆದರೆ ಇವರು ಜೀವನದ ಬಗ್ಗೆ ತುಂಬಾ ಆಶಾವಾದ ಹೊಂದಿರುವರು. ಜೀವನದ ಏಳು ಬೀಳುಗಳನ್ನು ಇವರು ಸಂಕಲ್ಪದಿಂದ ನೋಡುವರು. ಇವರು ಸಲಹೆ ನೀಡುವಲ್ಲಿ ಉತ್ತಮ ವ್ಯಕ್ತಿಗಳಾಗಿರುವರು. ಇವರ ಸಲಹೆ ಹಾಗೂ ತೀರ್ಪನ್ನು ಕೇಳಲು ಇವರ ಸುತ್ತಲೂ ಯಾವಾಗಲೂ ಜನರು ಸೇರಿರುತ್ತಾರೆ. ಗುರುವಾರದಂದು ಜನಿಸಿದ ಜನರು ಜನ್ಮತಃ ಶಿಕ್ಷಕರಾಗಿರುವರು. ಮುಕ್ತವಾಗಿ ಜೀವನದಲ್ಲಿ ಮುಂದುವರಿಯಲು ಬಯಸುವಿರಿ ಮತ್ತು ಹೆಚ್ಚಿನ ಸ್ವಾತಂತ್ರ್ಯ ಪಡೆಯುವಿರಿ. ನಿಮ್ಮ ಅದೃಷ್ಟ ಸಂಖ್ಯೆ 3. ಗುರುವಾರದಂದು ನೀವು ಗುರುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಸ್ವಲ್ಪ ದಾನ ಧರ್ಮ ಮಾಡಿ. ಗುರುವಾರ ಜನಿಸಿರುವ ವ್ಯಕ್ತಿಗಳು ಹುಟ್ಟಿನಿಂದಲೇ ನಾಯಕತ್ವ ಗುಣ ಪಡೆದಿರುವರು. ಇವರು ಆಧಿಪತ್ಯ ಸ್ಥಾಪಿಸಲು ಜನಿಸಿದವರು. ಇವರು ತುಂಬಾ ಆಕರ್ಷಣೀಯ ವ್ಯಕ್ತಿಗಳು ಮತ್ತು ಜನರನ್ನು ತುಂಬಾ ಸುಲಭವಾಗಿ ಸೆಳೆಯಬಲ್ಲರು ಮತ್ತು ಇವರಿಗೆ ಅದ್ಭುತವಾದ ಜನಬೆಂಬಲ ಕೂಡ ಇರುವುದು. ಇವರಿಗೆ ರಾಜಕೀಯ ಜೀವನವು ತುಂಬಾ ಹೊಂದಿಕೊಳ್ಳುವುದು. ಉನ್ನತ ಮಟ್ಟದ ಕಾರ್ಯನಿರ್ವಾಹಕ ಜವಾಬ್ದಾರಿಯು ಇವರಿಗೆ ಸರಿಯಾಗಿ ಹೊಂದಿಕೊಳ್ಳುವುದು. ನೀವು ವೃತ್ತಿ ಅಥವಾ ಸ್ವಯಂ ಉದ್ಯೋಗ ಮಾಡಿದರೂ ನಿಮ್ಮಲ್ಲಿರುವಂತಹ ಮಹತ್ವಾಕಾಂಕ್ಷೆಯು ನಿಮ್ಮನ್ನು ಉನ್ನತಿಗೇರಿಸುವುದು. ನಿಮಗೆ ವಿವಿಧ ರೀತಿಯ ಜವಾಬ್ದಾರಿಗಳನ್ನು ನೀಡಿದ ವೇಳೆ ಬೇರೆಯವರಿಗಿಂತ ಅದ್ಭುತ ಸಾಧನೆ ಮಾಡುವಿರಿ. ನಿಮ್ಮ ಪ್ರೀತಿಯ ಜೀವನವನ್ನು ನಿಭಾಯಿಸುವ ವೇಳೆ ನಿಮ್ಮ ಮನಸ್ಸಿನಲ್ಲಿ ಏನು ಇದೆಯೋ ಅದನ್ನು ಮುಕ್ತವಾಗಿ ಹೇಳಿಬಿಡುವಿರಿ. ಆದರೆ ಬೇರೆಯವರು ಇದರ ಬಗ್ಗೆ ಏನು ಭಾವಿಸುತ್ತಾರೆ ಎಂದು ಯೋಚಿಸುವುದಿಲ್ಲ. ಇದರಿಂದಾಗಿ ನಿಮಗೆ ಪ್ರೀತಿಯ ಜೀವನದಲ್ಲಿ ತುಂಬಾ ಕಠಿಣ ದಾರಿಯನ್ನು ಸವೆಸಬೇಕಾಗುವುದು. ನೀವು ತುಂಬಾ ಭಾವೋದ್ರಿಕ್ತ ವ್ಯಕ್ತಿಯಾಗಿರುವಿರಿ. ಪ್ರೀತಿಯ ಜೀವನದ ಬಗ್ಗೆ ನೀವು ತುಂಬಾ ಆಳವಾಗಿ ಮುಳುಗಿ ಹೋಗಿರುವಿರಿ. ನೀವು ಪ್ರೀತಿಸುವ ವ್ಯಕ್ತಿಯನ್ನು ಆಕರ್ಷಿಸಲು ನೀವು ಏನು ಬೇಕಾದರೂ ಮಾಡಲು ತಯಾರಾಗಿರುವಿರಿ. ನೀವು ತುಂಬಾ ಬೇಗನೆ ಬೇಸರಗೊಳ್ಳುವ ಕಾರಣದಿಂದಾಗಿ ಸಂಗಾತಿಯು ಯಾವಾಗಲೂ ಪ್ರೀತಿಯಲ್ಲಿ ಹೊಸತನ ತರಬೇಕೆಂದು ಬಯಸುವಿರಿ. ಪ್ರೀತಿಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಶಾಂತಿ ನೆಲೆಸಲು ನೀವು ಯಾವಾಗಲೂ ನಿಮ್ಮ ಜೀವನ ಸಂಗಾತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಿ. ನಿಮ್ಮ ತುಂಬಾ ತೀಕ್ಷ್ಣವಾಗಿರುವಂತಹ ನಾಲಗೆಯನ್ನು ನಿಯಂತ್ರಣ ಮಾಡಿದರೆ ಆಗ ನಿಮ್ಮ ವೈವಾಹಿಕ ಜೀವನವು ತುಂಬಾ ಸಂತೃಪ್ತಿ ಮತ್ತು ಯಶಸ್ವಿಯಾಗಿರುವುದು. ಜಗಳ ಹಾಗೂ ವಾಗ್ವಾದವು ವೈವಾಹಿಕ ಜೀವನದ ಒಂದು ಭಾಗವಾಗಿದೆ. ಆದರೆ ನೀವು ಜೀವನ ಸಂಗಾತಿಯ ಭಾವನೆಗಳಿಗೆ ನೋವುಂಟು ಮಾಡುವಂತಹ ಮಾತುಗಳನ್ನು ಆಡಬಾರದು. ನೀವು ವಿಶಾಲ ಹೃದಯಗಳು ಮತ್ತು ನಿಮ್ಮ ಶ್ರೇಷ್ಠವಾಗಿರುವುದನ್ನು ನೀಡಲು ಬಯಸುವಿರಿ. ಆದಾಗ್ಯೂ ನಿಮ್ಮಲ್ಲಿ ಇರುವಂತಹ ಪರಿಶೋಧನಾ ಗುಣದಿಂದಾಗಿ ನೀವು ಕೌಟುಂಬಿಕ ಜವಾಬ್ದಾರಿಗಳನ್ನು ಮರೆತು ಹೊರಗಡೆ ಸುತ್ತಾಡಲು ಹೋಗುವಿರಿ. ನೀವು ಮತಾಂಧ ಅಥವಾ ಅತಿರಂಜಿತವಾಗಲು ಹೋಗಬೇಡಿ. ಆರ್ಥಿಕ ಸ್ಥಿರತೆ ಮತ್ತು ವೈಯಕ್ತಿಕ ಜೀವನವನ್ನು ಯಶಸ್ವಿಯಾಗಿಸಿಕೊಳ್ಳಲು ನೀವು ದೀರ್ಘಕಾಲ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವಿರಿ. ಧನ್ಯವಾದಗಳು. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು
ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.